ತುಂಬ ಹೆರಿಗೆಗಳು ಮಾಡಿದ್ದೆ. ನನ್ನದು ಈ ವಿಭಾಗದಲ್ಲಿ ಒಟ್ಟು ಒಂದು 23,000ದಿಂದ ಹೆಚ್ಚೇ ಆಗಿದೆ ನಾನು ಹೆರಿಗೆಗಳು ಮಾಡಿದ್ದು. 23,000 ನಾನು ಇದರಲ್ಲಿ. ಹೌದೌದೌದು, 23,000 ಟೋಟಲ್ ನಾನು ನನ್ನ ವೈದ್ಯಕೀಯ ಸೇವೆಯಲ್ಲಿ ಮಾಡಿದ ಹೆರಿಗೆಗಳು 23,000ದಿಂದ ಜಾಸ್ತಿ ಉಂಟು. ಇವತ್ತು ಮೊನ್ನೆ ತ್ರಿಮೂರ್ತಿ ಅವರು ಸಿಕ್ಕಿ ಹೇಳಿದ್ರಲ್ಲ, ಸರ್ಕಾರಿ ಹಾಸ್ಪಿಟ್ಲಲ್ಲಿ ಎಲ್ಲಿ ನೋಡಿದ್ರು ನಿಮ್ಮ ರಿಜಿಸ್ಟ್ರಲ್ಲಿ ಡಾಕ್ಟರ್ ಸಿ.ಕೆ. ಶಾಸ್ತ್ರಿ ಅಂತ ಹಾಗೆ ತಿಂಗಳಿಗೆ 30-40 ಹೆರಿಗೆಗಳದ್ದು ಉಂಟು ತಿಂಗಳಿಗೆ. ಹೌದು. ಆಮೇಲೆ ಅಲ್ಲಿ ಆಮೇಲೆ ಅದು ಸರ್ಕಾರಿ ಆಸ್ಪತ್ರೆಯಲ್ಲಿ ಯಾವುದೇ ಹೆಚ್ಚಿನ ಒಂದು ಫೆಸಿಲಿಟಿ ಇಲ್ಲದಂತಹ ಸಂದರ್ಭಗಳಲ್ಲಿ ಅಷ್ಟೊಂದು ಮಾಡಿದ್ರಿ. ಹೌದು. ಅಲ್ಲಿಂದ ಮಾಡಿದಂತೂ ನನ್ನ ಖಾಸಗಿ ಲೀಸನ್ 1991 ಇಸವಿಯಲ್ಲಿ ಇಲ್ಲಿ ಸ್ಟಾರ್ಟ್ ಮಾಡಿದೆ. ಇದರಿಂದ ಹಾಗೆ 91 ಸಾಧಾರಣ ಮೊನ್ನೆವರೆಗೂ ಇಷ್ಟು ವರ್ಷವು ನಾನು ಹೆರಿಗೆಗಳ ಇದರಲ್ಲಿ ಮಾಡ್ತಾ ಇದ್ದೆ. ಈಗ ಕಷ್ಟಕರವಾಗಿ ಕಾಣುವುದರಿಂದ ಮತ್ತೆ ಸರ್ಕಾರಿ ಇದರಲ್ಲಿ ಅವರದ್ದು ಕಟ್ಟುನಿಟ್ಟಿನ ಕೆಲವು ಕಾನೂನುಗಳು ಬಂದದ್ರಿಂದ ನಾನು ಇದನ್ನೀಗ ಹೆರಿಗೆ ವಿಭಾಗವನ್ನು ಬಿಡಬೇಕಾಯ್ತು. ಓಕೆ, ಈಗ ಹೆರಿಗೆ ವಿಭಾಗವನ್ನು ಇಲ್ಲಿ ನಿಲ್ಲಿಸಿದ್ರಿ. ಸದ್ಯ ಹೊರರೋಗಿ ಬಹಳದ್ದು ಮಾತ್ರ ಈಗ ಹೊರರೋಗಿಗಳು. ಸರ್, ಕಳೆದ ಕೆಲವು ದಶಕಗಳಿಂದ ಅಂದ್ರೆ ಈ ಒಂದು ವೈದ್ಯಕೀಯ ಕ್ಷೇತ್ರದಲ್ಲಿ ಆದಂತಹ ಕೆಲವು ಬದಲಾವಣೆಗಳನ್ನು ನೀವು ಗಮನಿಸುವುದಾದ್ರೆ ಯಾವುದನ್ನು ನೀವು ಗಮನಿಸ್ತಾ ಇದ್ದೀರಿ? ಯಾಕಂದ್ರೆ ಬೇರೆ ಬೇರೆ ಬದಲಾವಣೆಗಳು ನಡೀತಾನೆ ಇರುತ್ತೆ ವರ್ಷದಿಂದ ವರ್ಷಕ್ಕೆ. ಅಂತದ್ರಲ್ಲಿ ನೀವು ಈ ಹಿಂದೆ ಕಾರ್ಯನಿರ್ವಹಿಸುತ್ತಿದ್ದಂತಹ ಸಂದರ್ಭ ಜೊತೆಗೆ ಈಗ ಕಾರ್ಯನಿರ್ವಹಿಸ್ತಾ ಇರುವಂತಹ ಈ ಒಂದು ಸಂದರ್ಭದಲ್ಲಿ ಎಷ್ಟೆಲ್ಲ ಬದಲಾವಣೆಗಳಾಗಿದೆ ಅಂತ ಹೇಳೋದು? ಬದಲಾವಣೆಗಳು ಬಹಳಷ್ಟು ಎಲ್ಲಾ ಇದಲ್ಲಿಯೂ ಫೀಲ್ಡ್ ಅಲ್ಲಿ ಈಗ ಕಂಡಾಬಟ್ಟೆ ಈ ಬದಲಾವಣೆಗಳು ಜಾಸ್ತಿ ಆಗಿದೆ. ಈಗಿನ ಮೆಡಿಸಿನ್ ವಿಭಾಗದಲ್ಲಿ ಆಗಲಿ, ಫಾರ್ಮಾಕಾಲಜಿ ಅಂತ ಇದರಲ್ಲಿ ಎಲ್ಲ ಇದರಲ್ಲಿ ಕ್ಷೇತ್ರದಲ್ಲಿ ಜಾಸ್ತಿ ಆಗಿದೆ. ಆಗ ಮಾಡುವ ಇದಕ್ಕೆ ಕೆಲಸಕ್ಕೆ ಭಾಳ ಲಿಮಿಟೇಷನ್ಸ್ ಇತ್ತು. ಈಗ ಅದೆಲ್ಲ ಈಗ ಈ ಬಾಕಿ ಫಾರ್ಮಾಕಾಲಜಿಯಲ್ಲಿ ಆಗಲಿ, ಈ ಡ್ರಗ್ಗಳ ವಿಷಯ ಅದೆಲ್ಲ ಬಹಳಷ್ಟು ಬೆಳೆದಿದೆ. ಈಗ ಬಹಳಷ್ಟು ಬೆಳೆದಿದೆ. ಈಗ ಒಂದು 20 ವರ್ಷ 22 ವರ್ಷ ಹಿಂದೆ ಒಬ್ಬ ಹಾರ್ಟ್ ಪೇಷಂಟ್ ಬಂದಿದ್ದರೆ ಆಗಿನ ಕಾಲದಲ್ಲಿ ಈಗಿನ ವ್ಯವಸ್ಥೆಗಳೆಲ್ಲ ಇರಲಿಲ್ಲ. ಈ ಆಂಜಿಯೋಗ್ರಾಫಿ, ಆಂಜಿಯೋಪ್ಲಾಸ್ಟಿ ಅದು ಆಗಿನ ಕಾಲದಲ್ಲಿ ಇರಲಿಲ್ಲ. ಒಮ್ಮೆ ಎದೆನೋ ಬಂದರೆ ನಾನು ಕೇಳಿದ್ದೇನೆ, ಕೆಲವು ಸರ್ತಿ ತಕೊಂಡಾಗ ಅವನು ಸುಮ್ಮನೆ ಗಮನಿಸುವುದ, ಅವನ ಇದರಲ್ಲಿ ಸಾಧ್ಯ ಆದರೆ ಅವನಿಗೆ ಬದುಕಿ ಉಳಿಯುತ್ತಾನೆ. ಅಂಥದ್ದು ಆಗಿದೆ. ಇಲ್ಲ ಇದ್ದರೆ ಕೂಡಲೇ ಅವ ಮುಕ್ತನಾಗುವ ಚಾನ್ಸಸ್ ಆವಾಗ ಜಾಸ್ತಿ ಇತ್ತು. ಅದರಲ್ಲಿ ಎಲ್ಲ ಎಷ್ಟೋ ಬದಲಾವಣೆಗಾಗಿದೆ ಈಗ. ಮತ್ತೆ ಆವಾಗಿನ ಕಾಲದಲ್ಲಿ ಈ ಇನ್ನೊಂದು ಹೇಳುವುದಂದ್ರೆ ಅಂತಂದರೆ ಈ ನರದ ಈ ಎಂತ ಪಕ್ಷವಾತ ಪಾರ್ಶ್ವವಾಯು ಎಲ್ಲ ಹೊಡೆದ್ರೆ ಅಂದಿನ ಕಾಲದಲ್ಲಿ ಅವ ಆಲ್ಮೋಸ್ಟ್ ಹೋದ ಕೇಸ್ ಅಂತಲೇ ಲೆಕ್ಕ. ಈಗ ಒಂದು 20-22 ವರ್ಷ. ಈಗ ಹಾಗಲ್ಲ. ಈಗ ಮಿದುಳಿಗೆ ಅವರು MRI ಸ್ಕ್ಯಾನಿಂಗ್ ಮಾಡಿ ಅದು ಇದು ನಿಖರವಾದ ಜಾಗ ಎಲ್ಲಿ ಯಾವ ನರನಾಡಿಗಳು ಬ್ಲಾಕ್ ಆಗಿದೆ, ಎಲ್ಲಿ ರಕ್ತ ಪ್ರವಾಹದಲ್ಲಿ ಹೆಟ್ಟು ಕಟ್ಟಿದೆ ಅಂತ ನೋಡಿ ಅದನ್ನು ಗುರುತಿಸಿ ಅದಕ್ಕೆ ಬೇಕಾದ ಸರ್ಜರಿಗಳನ್ನು ಮಾಡಿ ಅವರು ಈಗ ಹೆಚ್ಚಿನ ಈ ಜನರಿಗೆ ಅದರ ತೊಂದರೆಗಳು ಬಾರದ ಹಾಗೆ ಕೆಲವು ಜೀವನದ ಅಪಾಯದಿಂದ ಬದುಕಿಸುವ ಸಾಧ್ಯತೆಗಳು ಈಗ ಜಾಸ್ತಿ ಉಂಟು.